ರಾಜ್ಯ ಕೈಪಾಳ್ಯದಲ್ಲಿ ಚಂಡಮಾರುತ ಸುಂಟರಗಾಳಿಯೇ ಎದ್ದಿದೆ. ಆ ನಾಯಕನ ಆ ಒಂದು ಮಾತು ಕಾಂಗ್ರೆಸ್ನಲ್ಲಿ ಬಿರುಗಾಳಿಯನ್ನೇ ಎಬ್ಬಿಸಿದೆ. ಕಾಂಗ್ರೆಸ್ನಲ್ಲಿ ಚಂಡಮಾರುತ ಸುಂಟರಗಾಳಿಯೇ ಎದ್ದಿದೆ, ಬಿರುಗಾಳಿಯನ್ನೇ ಎಬ್ಬಿಸಿದೆ ಆ ಒಂದೇ ಒಂದು ಮಾತು. ಆ ಒಂದು ಮಾತಿನಿಂದ ನವೆಂಬರ್ ಕ್ರಾಂತಿ ಚಾಲ್ತಿಗೆ ಬರುತ್ತಾ? ಲೀಡರ್ಶಿಪ್ ಚೇಂಜ್ ಅಲ್ಲ, ಇಲ್ಲ ಅಂತಾನೆ ಹೇಳ್ಕೊಂಡು ಬಂದ್ರು. ಆದರೆ ಪವರ್ ಶೇರಿಂಗ್ ಇದೆ ಅಂತಿದೆ. ಅದು ಆ ಒಂದೇ ಒಂದು ಮಾತು ರಾಜಕೀಯದಲ್ಲಷ್ಟೇ ಅಲ್ಲ, ಕಾಂಗ್ರೆಸ್ನಲ್ಲೂ ಕೂಡ ಬೆಂಕಿ ಬಿರುಗಾಳಿ ಎದ್ದಿದೆ. ಬೂದಿ ಒಳಗಿದ್ದ ಕ್ರಾಂತಿ ಬೆಂಕಿ ಕೈಯನ್ನ ಸುಡ್ತಾ ಇದೆಯಾ? ಯತೀಂದ್ರ ಸಿದ್ದರಾಮಯ್ಯ ಮಾತಿನಿಂದ ಸಂಚಲನ ಸೃಷ್ಟಿಯಾಗಿದೆ. ಹೇಳಬೇಕು ಅಂತ ಹೇಳಿದ್ರೆ, ರಾಜ್ಯ ಮಾಜಿ ಸಹಕಾರ ಸಚಿವ KN ರಾಜಣ್ಣ ಅವರಿಂದ ಶುರುವಾದಂತಹ ಕ್ರಾಂತಿಯ ವಿಚಾರ ಈಗ ಮತ್ತೊಂದು ಮಾತಿಗೆ ಕಾರಣವಾಗ್ತಾ ಇದೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಬಿರುಗಾಳಿಯನ್ನೇ ಎಬ್ಬಿಸಿದೆ ಆ ಒಂದೇ ಒಂದು ಮಾತು. ಯಾವ ಮಾತು ಹೇಳ್ತೀವಿ? ಕೇವಲ ರಾಜಕೀಯಕ್ಕೆ ಸಂಬಂಧಪಟ್ಟಂತ ಮಾತಲ್ಲ, ಕಾಂಗ್ರೆಸ್ನಲ್ಲಿ ಅಂದ್ರೆ ಪಕ್ಷವೇ ಬೆಂಕಿಯಲ್ಲಿ ಸುಡುವಂತೆ ಮಾಡ್ತಾ ಇದೆ ಆ ಮಾತು. ಪವರ್ ಶೇರಿಂಗ್ ಇದೆ ಅಂತ ಆ ಒಂದೇ ಒಂದು ಮಾತು ಸುಳಿವನ್ನ ಕೊಡ್ತಾ ಇದೆ. ಇಲ್ಲಿವರೆಗೂ ಕೂಡ ಕೈ ನಾಯಕರು ಪವರ್ ಶೇರಿಂಗ್ ವಿಚಾರವನ್ನಾಗ್ಲಿ ಅಥವಾ ಕ್ರಾಂತಿ ನಡೆಯುತ್ತೆ ಅನ್ನುವಂತ ವಿಚಾರವಾಗ್ಲಿ ಒಪ್ಪಿಕೊಳ್ಳುವಂತೆ ಕಾಣಿಸ್ತಾ ಇಲ್ಲ. ಅದಾದ ಮೇಲೆ ನವೆಂಬರ್ನಲ್ಲಿ ಕ್ರಾಂತಿ ಆಗತ್ತೆ, ನವೆಂಬರ್ ಅಂತ್ಯಕ್ಕೆ ಕ್ರಾಂತಿ ನಡೆಯುತ್ತೆ ಅನ್ನುವಂತಹ ಗುಮಾನಿಗಳು ಕೂಡ ಎದ್ದಿತ್ತು. ಬಿಹಾರ ಎಲೆಕ್ಷನ್ ಆಗ್ಲಿ, ಅದಾದ ಮೇಲೆ ಸಂಪುಟ ಪುನರ್ರಚನೆಯಾಗತ್ತೆ, ಪವರ್ ಶೇರಿಂಗ್ ಕೂಡ ಆಗಬಹುದು ಅನ್ನುವಂತ ಮಾತಿತ್ತು. ಯಾಕಂದ್ರೆ 5 ವರ್ಷದ ಅಧಿಕಾರದಲ್ಲಿ ಸುಮಾರು 2.5 ವರ್ಷಗಳ ಕಾಲ ಸಿಎಂ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಯಾಗಿ ಮುಂದುವರೆದಿದ್ದು ಆಗಿದೆ. ಈಗ DCM DK ಶಿವಕುಮಾರ್ ಅವರು ಅಧಿಕಾರ ಹಂಚಿಕೆಯ ಸೂತ್ರವನ್ನ ಅನುಸರಿಸ್ತಾರಾ ಅನ್ನುವಂತ ಪ್ರಶ್ನೆ. ಅದರ ಮಧ್ಯದಲ್ಲಿ ಸತೀಶ್ ಜಾರಕಿಹೊಳಿ ದಲಿತ ನಾಯಕ ಸಿಎಂ ಆಗಬೇಕು ಅನ್ನುವಂತಹ ಕೆಲವೊಂದಷ್ಟು ಕೂಗುಗಳು ಕೇಳಿ ಬರ್ತಾ ಇತ್ತು. ಇದರ ಮಧ್ಯದಲ್ಲಿ ಈಗ ಸಿದ್ದರಾಮಯ್ಯ ಅವರ ಪುತ್ರ ಯತೀಂದ್ರ ಸಿದ್ದರಾಮಯ್ಯ ಅವರು ಆಡಿದಂತಹ ಕೇವಲ ಒಂದೇ ಒಂದು ಮಾತು ಕಾಂಗ್ರೆಸ್ನ ಪಾಳೆಯದಲ್ಲಿ ಚಂಡಮಾರುತ ಹಾಗೆ ಸುಂಟರಗಾಳಿಗೆ ಕಾರಣವಾಗ್ತಾ ಇದೆ. ಪವರ್ ಶೇರಿಂಗ್ ಇದೆ ಅಂತ ಇದೆ ಆ ಒಂದೇ ಒಂದು ಮಾತು. ಹಾಗಾದ್ರೆ ಆ ಮಾತು ಯಾವುದು? ಯಾವ ಕಾರಣವನ್ನ ಇಟ್ಕೊಂಡು ಆ ಮಾತನ್ನಾಡಿದ್ರು? ಹಾಗಾದ್ರೆ DCM DK ಶಿವಕುಮಾರ್ ಆ ಮಾತನ್ನ ಕೇಳಿಸ್ಕೊಂಡು ಸುಮ್ಮನಿದ್ದು ಬಿಡ್ತಾರಾ? ಅವರದೇ ಆದಂತಹ ದಾಳವನ್ನ ಹೂಡೋದಿಲ್ವಾ ಅನ್ನುವಂತ ಪ್ರಶ್ನೆ. ಅದರ ಮಧ್ಯದಲ್ಲಿ ಸತೀಶ್ ಜಾರಕಿಹೊಳಿ ಅವರಿಗೆ ಏನಾದ್ರೂ ಪ್ಲಸ್ ಆಗುವಂತ ಮಾತುಗಳನ್ನೇನಾದ್ರೂ ಆಡಿದಾರಾ? ಅದಕ್ಕೆ ಸಿಎಂ ಸಿದ್ದರಾಮಯ್ಯ ಅವರು ಏನಂತಾರೆ? ಎಲ್ಲವೂ ಕೂಡ ಕರ್ನಾಟಕ ನ್ಯೂಸ್ ಬೀಟ್ ನಲ್ಲಿ ಮಾಹಿತಿಯನ್ನ ಇಂಚಿಂಚಾಗಿ ಹೇಳ್ತಾ ಹೋಗ್ತೀವಿ. ನವೆಂಬರ್ನಲ್ಲಿ ಕ್ರಾಂತಿ ಆಗುತ್ತೆ ಅನ್ನುವುದನ್ನ ಕುರಿತಾಗಿ ನಿರಂತರವಾದ ವರದಿಯನ್ನ ಕರ್ನಾಟಕ ನ್ಯೂಸ್ ಬೀಟ್ ಪ್ರಸಾರ ಮಾಡಿತ್ತು. ಕರ್ನಾಟಕ ನ್ಯೂಸ್ ಬೀಟ್ ನಲ್ಲಿ ಸತತ ರಿಪೋರ್ಟ್ ಕೂಡ ನಿಮ್ಮ ಮುಂದೆ ಇಡ್ತಾ ಹೋದ್ವಿ. ಬೇರೆಲ್ಲ ವಾಹಿನಿಗಳು ಸಿಎಂ ಡಿನ್ನರ್ ವರದಿಯನ್ನ ಬಿತ್ತರಿಸಿದ್ವು. ಬರೀ ಸಂಪುಟ ಪುನರ್ರಚನೆ ಆಗತ್ತೆ ಅನ್ನೋದಾಗಿ ಮಾತ್ರ ಸುದ್ದಿಯನ್ನ ಬಿತ್ತರಿಸಿದ್ವು. ಆದ್ರೆ ಕರ್ನಾಟಕ ನ್ಯೂಸ್ ಬೀಟ್ ನಲ್ಲಿ ಕ್ರಾಂತಿ ಆಗತ್ತೆ ಅನ್ನುವ ವರದಿಯನ್ನ ನಾವಿಟ್ಟಿದ್ವಿ. ನವೆಂಬರ್ ಕ್ರಾಂತಿ ಬಗ್ಗೆ ನಾನ್ ಸ್ಟಾಪ್ ರಿಪೋರ್ಟ್ ಅನ್ನ ಮಾಡಿದ್ವಿ. ನಿಜವಾಗ್ತಾ ಇದೆ ಪವರ್ ಶೇರಿಂಗ್ ಹಾಗೆ ನವೆಂಬರ್ ಕ್ರಾಂತಿ. ಯತೀಂದ್ರ ಮಾತಿನಿಂದ ನ್ಯೂಸ್ ಬೀಟ್ ವರದಿಗೆ ಮತ್ತಷ್ಟು ಪುಷ್ಟಿ ಸಿಕ್ಕಿದಂತಾಗಿದೆ. ನವೆಂಬರ್ನಲ್ಲಿ ಕ್ರಾಂತಿ ಆಗತ್ತೆ ಅನ್ನುವಂಥ ವಿಚಾರದ ಸಂಬಂಧ ನಿರಂತರವಾದಂತಹ ವರದಿ ರಿಪೋರ್ಟ್ ಅನ್ನ ಕರ್ನಾಟಕ ನ್ಯೂಸ್ ಬೀಟ್ ನಲ್ಲಿ ಸತತವಾಗಿ ನೀಡ್ತಾನೆ ಬಂದಿದ್ದೀವಿ. ಬೇರೆಲ್ಲ ವಾಹಿನಿಗಳಲ್ಲಿ ಸಿಎಂ ಡಿನ್ನರ್ ವರದಿ ಅಥವಾ ಔತಣಕೂಟಕ್ಕೆ ಸಂಬಂಧಪಟ್ಟಂತೆ ಪುನರ್ರಚನೆ ಆಗಬಹುದು, ಸಂಪುಟ ಕೆಲವೊಂದಷ್ಟು ಸಚಿವರ ಹೆಸರುಗಳು ಕೊಡಲಾಗತ್ತೆ, ಈ ರೀತಿಯಾದಂತಹ ವರದಿಯನ್ನ ಬಿತ್ತರಿಸಿದ್ರೆ ಹೊರತಾಗಿ ನವೆಂಬರ್ನ ಕ್ರಾಂತಿಯ ವಿಚಾರವಾಗಿ ನಿರಂತರವಾಗಿ ಯಾವ ವಾಹಿನಿಯೂ ಕೂಡ ಸುದ್ದಿಯನ್ನ ಬಿತ್ತರಿಸಿರಲಿಲ್ಲ. ಆದರೆ ಕರ್ನಾಟಕ ನ್ಯೂಸ್ ಬೀಟ್ ನವೆಂಬರ್ನಲ್ಲಿ ಕ್ರಾಂತಿ ಆಗತ್ತೆ, ಬಿಹಾರ್ ಚುನಾವಣೆ ಕಳೆದಂತೆ ಏನೋ ಒಂದು ಬದಲಾಗತ್ತೆ ಅನ್ನುವ ವಿಚಾರದ ಕುರಿತಾಗಿ ನಾನ್ ಸ್ಟಾಪ್ ಕವರೇಜ್ ರಿಪೋರ್ಟ್ ಅನ್ನ ಮಾಡಿತ್ತು. ಈ ಎಲ್ಲಾ ವಿಚಾರಗಳು, ಎಲ್ಲ ಅನಲೈಸಿಸ್ಗಳು ಈಗ ನಿಜವಾದಂತೆ ಕಾಣಿಸ್ತಾ ಇದೆ. ಪವರ್ ಶೇರಿಂಗ್ ಹಾಗೆ ನವೆಂಬರ್ ಕ್ರಾಂತಿ ಹತ್ತಿರ ಆಗ್ತಾ ಇದೆಯಾ ಅನ್ನುವಂತಹ ಯಕ್ಷ ಪ್ರಶ್ನೆಗಳು ಕೂಡ ಮೂಡ್ತಾ ಇದೆ. ಇನ್ನು ನಾವು ನೀಡಿದಂತಹ ವರದಿಗೆ ಸಂಬಂಧಪಟ್ಟಂತೆ ಯತೀಂದ್ರ ಅವರು ಕೊಟ್ಟಂತಹ ಆ ಒಂದು ಮಾತು ಇನ್ನಷ್ಟು ಪೂರಕ ಪುಷ್ಟಿಯನ್ನ ಒದಗಿಸ್ತಾ ಇದೆ. ಹಾಗಾದ್ರೆ ಆಡಿದಂತ ಮಾತುಗಳೇನು? ಅದರಿಂದ ರಾಜಕೀಯ ಸಂಚಲನವನ್ನ ಯಾಕೆ ಆಗ್ತಾ ಇದೆ ಅಥವಾ ರಣರಂಗವಾಗಿ ಮಾರ್ಪಾಡಾಗಬಹುದಾ ಮುಂದಿನ ದಿನದಲ್ಲಿ? ಅದರಲ್ಲೂ 2026ಕ್ಕೆ ನಡೆಯುವಂತ ವಿಧಾನಸಭಾ ಎಲೆಕ್ಷನ್ಗೆ ಕುರಿತಂತೆ ಏನಾದರೂ ಬದಲಾವಣೆಯ ಸಾಧ್ಯತೆ ಇದೆಯಾ? ಎಲ್ಲವೂ ಓಕೆ, DCM DK ಶಿವಕುಮಾರ್ ಈ ಬದಲಾವಣೆಯನ್ನ ಒಪ್ಪಿಕೊಳ್ತಾರಾ ಅನ್ನುವಂತಹ
ಪ್ರಶ್ನೆಯೂ ಕೂಡ ಕಾಡ್ತಾ ಇರೋದು. ಯಾಕಂದ್ರೆ ಸಿಎಂ ಬದಲಾವಣೆಯ ವಿಚಾರದ ಕುರಿತಾಗಿ ಇಲ್ಲಿವರೆಗೂ ಯಾವುದೇ ನಾಯಕರು ಕೂಡ ತಮ್ಮ ಅಭಿಪ್ರಾಯವನ್ನ ತಿಳಿಸ್ತಾ ಇದ್ರು. ಇದಕ್ಕೆ ಸಂಬಂಧಪಟ್ಟಂತೆ ಈ ಹಿಂದೆ ಕೂಡ DCM DK ಶಿವಕುಮಾರ್ ಅವರು ಸಿಎಂ ಆಗಿ ಮುಂದುವರೆದ್ರೆ ತಪ್ಪೇನು ಅನ್ನುವಂತ ರೀತಿಯಲ್ಲಿ ರಾಮನಗರ ಶಾಸಕ ಇಕ್ಬಾಲ್ ಹುಸೇನ್ ಸೇರಿದಂತೆ ವಸತಿ ಸಚಿವ ಜಮೀರ್ ಅಹಮದ್ ಖಾನ್ ಅವರು ಕೂಡ DCM DK ಶಿವಕುಮಾರ್ ಅವರು ಕೂಡ ಪಕ್ಷವನ್ನ ಸಂಘಟನೆ ಮಾಡೋದಕ್ಕೆ ಅವರದೇ ಆದಂತಹ ಕಾಂಟ್ರಿಬ್ಯೂಷನ್ ಕೊಟ್ಟಿದ್ದಾರೆ, ಸಿಎಂ ಆಗ್ಲಿ ತಪ್ಪೇನಿದೆ ಅನ್ನುವಂತಹ ಹೇಳಿಕೆಗಳನ್ನ ಕೊಡ್ತಾ ಇದ್ರು. ಅದರ ಮಧ್ಯದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಮಾತ್ರ ಕಳೆದ ಸುಮಾರು ಬಾರಿ ಹೇಳಬೇಕು ಅಂದ್ರೆ 4-5 ಬಾರಿ ನಾನೇ ಸಿಎಂ ಆಗಿ 5 ವರ್ಷಗಳ ಕಾಲವೂ ಕೂಡ ಮುಂದುವರಿತೀನಿ ಅನ್ನುವಂತ ರೀತಿಯಲ್ಲಿ ಎಲ್ಲೂ ಕೂಡ ನನಗೆ ಎದುರಾಳಿಗಳಿಲ್ಲ ಅನ್ನುವಂತ ರೀತಿಯಲ್ಲೇ ಹೇಳಿಕೆಗಳನ್ನ ಕೊಡ್ತಾ ಇದ್ರು. ಅದರ ಮಧ್ಯದಲ್ಲಿ ದಲಿತ ಸಿಎಂ ಆಗಬೇಕು ಅನ್ನುವಂತಹ ಕೆಲವೊಂದಷ್ಟು ಕೂಗು, ಅದಕ್ಕೆ ಸಂಬಂಧಪಟ್ಟಂತೆ ದಲಿತ ನಾಯಕರು ಕೂಡ ಡಿನ್ನರ್ ಮೀಟಿಂಗ್ ಗಳನ್ನ ಮಾಡ್ತಾ ಇದ್ರು, ಬ್ರೇಕ್ಫಾಸ್ಟ್ ಮೀಟಿಂಗ್ ಗಳನ್ನ ಮಾಡಿದ್ರು. ಅದರ ಮಧ್ಯದಲ್ಲೇ KN ರಾಜಣ್ಣ ಅವರು ಕೂಡ ನವೆಂಬರ್ ಕ್ರಾಂತಿ ಆಗತ್ತೆ ಅನ್ನುವಂತ ಹೇಳಿಕೆಯನ್ನ ಕೊಟ್ಟ ನಂತರದಲ್ಲಿ ಪಕ್ಷದಿಂದ ಉಚ್ಚಾಟನೆ ಕೂಡ ಆದ್ರು. ಅದಾದ್ಮೇಲೆ ಎಲ್ಲೋ ಒಂದು ಕಡೆ ಬಾಯಿಗೆ ಬೀಗ ಬಿದ್ದವರಂತೆ ಬಹಿರಂಗವಾದಂತ ಹೇಳಿಕೆಯನ್ನ ಕೊಡದೇ ಇದ್ರು ಕೂಡ ಕೈ ನಾಯಕರು ಅಲ್ಲಲ್ಲಿ ಸಮಯ ಸಿಕ್ಕಾಗಲೆಲ್ಲ ಸಿಎಂ ಬದಲಾವಣೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತುಗಳನ್ನ ಆಡ್ತಾ ಇದ್ರು. ಆದ್ರೆ ನವೆಂಬರ್ನಲ್ಲಿ ಕ್ರಾಂತಿ ಆಗತ್ತೆ ಅಂತ ಕರ್ನಾಟಕ ನ್ಯೂಸ್ ಬೀಟ್ ಮಾತ್ರ ಭವಿಷ್ಯವನ್ನ ನುಡಿದಿತ್ತು. ಅದಕ್ಕೆ ಸಂಬಂಧಪಟ್ಟಂತೆ ಯತೀಂದ್ರ ಅವರು ಕೂಡ ಮಾತನ್ನಾಡಿರುವುದು ಇನ್ನಷ್ಟು ಪುಷ್ಟಿಯನ್ನ ಕೊಡ್ತಾ ಇದೆ. ಸಿಎಂ ಸಿದ್ದು ಬದಲಾವಣೆಯ ಕಾಲ ಸನ್ನಿಹಿತವಾಯ್ತಾ? ಹಾಗಾದ್ರೆ ನಿಜಕ್ಕೂ ಸಿಎಂ ರಾಜಕೀಯದ ಅಂತ್ಯದಲ್ಲಿದ್ದಾರಾ? ಪವರ್ ಶೇರಿಂಗ್ ಸೂತ್ರ ಸಮೀಪ ಬಂದೇ ಬಿಡ್ತಾ? ಹಾಗಾದ್ರೆ DCM DK ಶಿವಕುಮಾರ್ಗೆ ಯಾಕೆ ಸೀಟು ಬಿಟ್ಕೊಡ್ಬೇಕು? ಸಿದ್ದು ಸಿದ್ಧಾಂತ ಒಪ್ಪುವ ಪರ್ಯಾಯ ಮುಖಕ್ಕೆ ಮಣೆ ಹಾಕಲಾಗ್ತಿದ್ಯಾ? ಪ್ರಗತಿಪರರನ್ನೇ ಪಟ್ಟಕ್ಕೆ ಏರಿಸೋದಕ್ಕೆ ಆಟ ನಡೀತಾ ಇದೆಯಾ? ಎಲ್ಲವೂ ಕೂಡ ಕೈಪಾಳೆಯದ ಪ್ರಶ್ನೆಗಳು. ದೇಗುಲ ಸುತ್ತು DKಶಿ ಪ್ರಗತಿಪರರಿಗೆ ಇಷ್ಟ ಆಗ್ತಾ ಇಲ್ವಾ? ಪ್ರಗತಿಪರ ನಾಯಕನ ಶೋಧದಲ್ಲಿ ಕೆಲ ಕೈ ಲೀಡರ್ಸ್ ತೊಡಗಿಕೊಂಡಂತೆ ಕಾಣಿಸ್ತಾ ಇದೆ. ಇಷ್ಟೆಲ್ಲ ಪ್ರಶ್ನೆಯನ್ನ ಕೂಡ ಹುಟ್ಟಿ ಹಾಕಿದೆ ಯತೀಂದ್ರ ಅವರ ಆ ಮಾತು. ಮೊದಲನೇದಾಗಿ ಸಿಎಂ ಸಿದ್ದರಾಮಯ್ಯ ಅವರ ಬದಲಾವಣೆಯ ಕಾಲ ಸನ್ನಿಹಿತವಾಯ್ತಾ? ಇದಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದಷ್ಟು ಉದಾಹರಣೆಗಳನ್ನ ನಾವು ನೋಡೋದಾದ್ರೆ ಈ ಹಿಂದೆ ಕೂಡ AICC ಅಧ್ಯಕ್ಷ ಸ್ಥಾನವನ್ನ ಅಥವಾ AICCಗೆ ಸಂಬಂಧಪಟ್ಟಂತೆ ಮೀಟಿಂಗ್ ನಡೀತು ಕೇಂದ್ರ ಸರ್ಕಾರದಲ್ಲಿ. ಅದಕ್ಕೆ ಸಂಬಂಧಪಟ್ಟಂತೆ ಹೈಕಮಾಂಡ್ ಕೂಡ ಸಿಎಂ ಸಿದ್ದರಾಮಯ್ಯ ಅವರನ್ನ ಕೇಂದ್ರ ಸರ್ಕಾರಕ್ಕೆ ಕರೆಸ್ಕೊಂಡಿದ್ರು, ಅಲ್ಲೇ ಅಧ್ಯಕ್ಷಗಿರಿಯ ಪಟ್ಟವನ್ನ ಕೊಟ್ಟಿದ್ರು. ಎಲ್ಲ ಒಂದು ಕಡೆ ಆಗ್ಲೂ ಕೂಡ ಗುಸುಗುಸು ಪಿಸು ಪಿಸು ಕೇಳಿ ಬರ್ತಾ ಇತ್ತು. ಸಿಎಂ ಸಿದ್ದರಾಮಯ್ಯ ಅವರನ್ನ ಕೇಂದ್ರಕ್ಕೆ ಕರ್ಕೊಂಡು ಹೋಗಲಾಗತ್ತಾ ಅನ್ನುವಂತ ಪ್ರಶ್ನೆ. ಅದಾದ ಮೇಲೆ ಸಿಎಂ ಸಿದ್ದರಾಮಯ್ಯ ಅವರ ಸ್ಥಾನವನ್ನ ಯಾರು ಭರ್ತಿ ಮಾಡ್ತಾರ? ಹಾಗಾದ್ರೆ ಈ ಪ್ರಶ್ನೆಗೆ ಸಂಬಂಧಪಟ್ಟಂತೂ ಕೂಡ ಕೆಲವೊಂದಷ್ಟು ರಾಜಕೀಯದಲ್ಲಿ ಅನಾಲಿಸಿಸ್ ನಡೀತಾ ಇತ್ತು. ನಿಜಕ್ಕೂ ಕೂಡ ಸಿಎಂ ಸಿದ್ದರಾಮಯ್ಯ ಅವರು 2026ರ ವಿಧಾನಸಭಾ ಎಲೆಕ್ಷನ್ಗೆ ಇರೋದಿಲ್ವಾ ಅನ್ನುವಂತ ಪ್ರಶ್ನೆ. ಇರೋದಿಲ್ವಾ ಅಂತ ಹೇಳಿದ್ರೆ ಕಂಪ್ಲೀಟ್ ಆಗಿ ಅವರ ಹುದ್ದೆಯಿಂದ ಹಿಂಸರಿತಾರೆಯೇ ಹೊರತಾಗಿ ಅಲ್ಲಲ್ಲಿ ಗೈಡ್ಲೈನ್ಸ್ ಅನ್ನ ಕೊಡುವಂತ ಕೆಲಸವನ್ನ ಖಂಡಿತವಾಗ್ಲೂ ಮಾಡ್ತಾರೆ. ಅವರು ರಾಜಕೀಯದಿಂದ ಕಂಪ್ಲೀಟ್ ಆಗಿ ನಿವೃತ್ತಿಯನ್ನ ಪಡ್ಕೊಳ್ಳುವಂತಹ ಲೀಡರ್ ಅಲ್ಲ. ಈಗಾಗಲೇ ರಾಜ್ಯ ರಾಜಕೀಯದಲ್ಲಿ ಗುರುತಿಸಿಕೊಂಡಿರುವಂತಹ ಮಾಸ್ ಲೀಡರ್ ಸಿದ್ದರಾಮಯ್ಯ ಅವರು ಅಷ್ಟು ಈಸಿಯಾಗಿ ಯಾವುದಕ್ಕೂ ಕೂಡ ಜಗ್ಗುವಂತ ವ್ಯಕ್ತಿತ್ವದವರು ಅಲ್ಲ ಅಂತ ಅವರ ಬಾಯಲ್ಲೇ ಸುಮಾರು 4ರಿಂದ 5 ಬಾರಿ ಸಿಎಂ ಆಗಿ ನಾನೇ ಮುಂದುವರಿತೀನಿ ಅನ್ನುವಂತ ಹೇಳಿಕೆಯನ್ನ ನಾವೆಲ್ಲರೂ ಕೂಡ ಕೇಳಿದೀವಿ. ಅದರ ಮಧ್ಯದಲ್ಲಿ ಈಗ ಓಡಾಡ್ತಾ ಇರುವಂತ ವಿಚಾರ ಏನಪ್ಪಾ ಅಂತ ಹೇಳಿದ್ರೆ DCM DK ಶಿವಕುಮಾರ್ ಅವರ ವ್ಯಕ್ತಿತ್ವದಲ್ಲಿ ಕೆಲವೊಂದಷ್ಟು ಬದಲಾವಣೆ ಆಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಅಧಿವೇಶನ ನಡೀತಾ ಇರುವಂತಹ ಸಂದರ್ಭದಲ್ಲಿ RSSಗೆ ಸಂಬಂಧಪಟ್ಟಂತೆ ಗೀತೆಗಳನ್ನ ಆಡಿದ್ದು, ಅದಾದ ಮೇಲೆ ಪದೇ ಪದೇ ಟೆಂಪಲ್ ರನ್ನ ಮಾಡ್ತಾ ಇರ್ತಾರೆ. ಅಂದ್ರೆ ಎಲ್ಲೋ ಒಂದು ಕಡೆ ಆಧ್ಯಾತ್ಮಿಕತೆಗೆ ತನ್ನನ್ನ ತಾನು ತೊಡಗಿಸ್ಕೊಳ್ತಾ ಇರೋದು ಸಂಬಂಧಪಟ್ಟಂತೆ ಹಲವಾರು ಉದಾಹರಣೆಗಳು ಕಣ್ಮುಂದೆ ಬರುತ್ತೆ. ಕುಂಭಮೇಳಕ್ಕೆ ಅವರು ಹೋಗಿದ್ದು, ಅಯೋಧ್ಯೆಗೆ ಹೋಗಿದ್ದು, ಕೆಲವೊಂದಷ್ಟು ದೇವಸ್ಥಾನಗಳಿಗೆ ಪದೇ ಪದೇ ವಿಸಿಟ್ ಕೊಡ್ತಾ ಇರೋದು, ಇದು ಎಲ್ಲೋ ಒಂದು ಕಡೆ ಸಿಎಂ ಸಿದ್ದರಾಮಯ್ಯ ಅವರ ಸಮಾಜವಾದಕ್ಕೆ ಪೂರಕವಾಗಿಲ್ಲ, ವಿರೋಧಿಸುವಂತಿದೆ. ಅದಕ್ಕಾಗಿ ಸಿದ್ದು ಸಿದ್ಧಾಂತವನ್ನ ಒಪ್ಪಿಕೊಳ್ಳುವಂತಹ ಪರ್ಯಾಯ ಮುಖಕ್ಕೆ ಮಣೆ ಹಾಕಬೇಕು ಅಂತ ಕೈ ನಾಯಕರು ಈಗಾಗಲೇ ಕೆಲವೊಂದಷ್ಟು ನಿರ್ಧಾರವನ್ನ ಕೈಗೊಂಡಂತೆ ಕಾಣಿಸ್ತಾ ಇದೆ. ಹಾಗಾಗಿ ಪ್ರಗತಿಪರರನ್ನ ಜೊತೆಗೆ ಜನಪರ ನಾಯಕರನ್ನ ಪಟ್ಟಕ್ಕೇರಿಸೋದಕ್ಕೆ ಒಳಗೊಳಗೆ ಆಟ, ಚದುರಂಗದಾಟ ನಡೀತಾ ಇದೆಯಾ ಅನ್ನುವಂತ ಪ್ರಶ್ನೆಗಳು ಕೂಡ ಮೂಡ್ತಾ ಇದೆ. ಪ್ರಗತಿಪರ ನಾಯಕನ ಶೋಧದಲ್ಲಿ ಕೆಲ ಕೈ ಲೀಡರ್ಸ್ಗಳು ಕೂಡ ತೊಡಗಿಕೊಂಡಂತೆ ಕಾಣಿಸ್ತಾ ಇದೆ. ಕೆಲವೊಂದಷ್ಟು ಪ್ರಶ್ನೆಗಳಿಗೂ ಕೂಡ ಎಡೆ ಮಾಡಿಕೊಡ್ತಾ ಇದೆ. ಆದ್ರೆ ಇಷ್ಟೆಲ್ಲ ಪ್ರಶ್ನೆಗಳ ಮಧ್ಯೆ DCM DK ಶಿವಕುಮಾರ್ ಅವರು ಎಲ್ಲವನ್ನ ಒಪ್ಪಿಕೊಳ್ತಾರೆ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ತಪ್ಪಾಗತ್ತೆ. ಯಾಕಂದ್ರೆ ಯಾವಾಗ ಪಕ್ಷ ಮುನ್ನೆಲೆಗೆ ಬಂತು ಅಲ್ಲಿಂದಲೂ ಕೂಡ ಎಲ್ಲೋ ಒಂದು ಕಡೆ DCM DK ಶಿವಕುಮಾರ್ ಅವರು ಕೂಡ ಹೈಕಮಾಂಡ್ ನ ಸಂಬಂಧಪಟ್ಟಂತೆ ನನಗೂ ಕೂಡ ಅಧಿಕಾರದ ಸೂತ್ರ ಹಂಚಿಕೆ ಆಗತ್ತೆ
50-50 ಅನುಪಾತದ ಅಡಿಯಲ್ಲಿ ಅಂತ. ಅದಕ್ಕೆ ಸಂಬಂಧಪಟ್ಟಂತೆ ಪದೇ ಪದೇ ಹೈಕಮಾಂಡ್ನ ಮೊರೆ ಹೋಗ್ತಾ ಇದ್ರು. ಯಾವಾಗ ಶುರುವಿನಲ್ಲಿ ಮೊದಲ ಅಧಿಕಾರಕ್ಕೆ ಬಂದ ಮೊದಲ 2 ವರ್ಷದಲ್ಲಿ ಸಿಕ್ಕಾಪಟ್ಟೆ ಆಕ್ಟಿವ್ ಆಗಿದ್ರು. ಯಾವಾಗ AICC ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ಸೇರಿದಂತೆ ನಿಮ್ಮ ಕೆಲಸವನ್ನ ನೀವು ಮಾಡ್ತಾ ಹೋಗಬೇಕು ಅಂತ ಹೇಳಿದ್ರು, ಅಲ್ಲಿಂದ ಸೈಲೆಂಟ್ ಆಗಿದ್ದಾರೆ DCM DK ಶಿವಕುಮಾರ್. ಅದರ ಮಧ್ಯದಲ್ಲಿ ಈಗ ಸತೀಶ್ ಜಾರಕಿಹೊಳಿ ಅವರು ಕೂಡ CM ರೇಸ್ ನಲ್ಲಿ ಇರೋದು. ಅದಕ್ಕೆ ಸಂಬಂಧಪಟ್ಟಂತೆ ಅವರು ಕೂಡ ಮಲ್ಲಿಕಾರ್ಜುನ ಖರ್ಗೆ ಅವ್ರನ್ನ ಈ ಹಿಂದೆ ಮೀಟ್ ಮಾಡಿದ್ದು ಎಲ್ಲವೂ ಕೂಡ ಒಂದಕ್ಕೊಂದು ಇಂಟರ್ಲಿಂಕ್ ಆಗ್ತಾ ಇರೋದು ಕೂಡ ಗೊತ್ತಾಗ್ತಾ ಇದೆ. ಇದರ ಮಧ್ಯದಲ್ಲಿ ಕಾಂಗ್ರೆಸ್ನ ಸಿದ್ಧಾಂತವೇ ಬೇರೆ, ಅದಕ್ಕೆ ವಿರೋಧ ನೀಡುವ ರೀತಿಯಲ್ಲಿ DK ಶಿವಕುಮಾರ್ ಅವರು ಕೂಡ ಟೆಂಪಲ್ ರನ್ ಮಾಡ್ತಾ ಇರೋದು ಎಲ್ಲೋ ಒಂದು ಕಡೆ ಕೈ ನಾಯಕರಿಗೆ ಇಷ್ಟ ಆಗ್ತಾ ಇಲ್ಲ ಅನ್ನುವಂತಹ ವಿಚಾರಗಳು ಕೂಡ ಸದ್ದು ಮಾಡ್ತಾ ಇದೆ. ಕೈ ನಾಯಕರೇ ಒಂದು ಕಡೆ ಒಪ್ಕೊಳ್ತಾ ಇರ ನವೆಂಬರ್ನಲ್ಲಿ ಕ್ರಾಂತಿ ಇಲ್ಲ ಅಂತ ವಾದಿಸ್ತಾ ಇದ್ದಾರೆ. ಅಂದ್ರೂ ಕೂಡ ಪರೋಕ್ಷವಾಗಿ ನವೆಂಬರ್ನಲ್ಲಿ ಕ್ರಾಂತಿ ಇರೋದು ಗೊತ್ತಾಗ್ತಾ ಇದೆ. ನವೆಂಬರ್ಗೂ ಮುನ್ನ ಅಂದ್ರೆ ಅಕ್ಟೋಬರ್ನಲ್ಲೇ ದಾಳವನ್ನ ಹೂಡ್ತಾರ. DKಶಿಗೆ ಸೀಟು ಬಿಟ್ಟು ಕೊಡದೇ ಇರೋದಕ್ಕೆ ಈಗಿನಿಂದಲೇ ತಂತ್ರವನ್ನ ರೂಪಿಸ್ತಾ ಇದ್ದಾರೆ. ಅದರ ಮುಂದುವರೆದ ಭಾಗವಾಗಿ ಯತೀಂದ್ರ ಟಾಕಿಂಗ್ ಮಾತನಾಡಿರೋದ ಅಪ್ಪ ಸಂಧ್ಯಾ ಕಾಲದಲ್ಲಿ ಇದ್ದಾರೆ ಎನ್ನುತ್ತಲೇ ಗೇಮ್ ಆಡ್ತಿದಾರಾ ಅಂತ ಸಚಿವ ಸತೀಶ್ ಜಾರಕಿಹೊಳಿ ಪರ ಯತೀಂದ್ರ ಬ್ಯಾಟ್ ಬೀಸಿದ್ದಾರೆ. CM ಬಣದಲ್ಲಿ ಇರೋದ್ರ ಜೊತೆಗೆ ಪ್ರಗತಿಪರ ಚಿಂತನೆ ನಡೆಸಲಾಗ್ತಾ ಇದೆ. ಮೊದಲಿನಿಂದಲೂ ಕೂಡ ಸತೀಶ್ ಪ್ರಗತಿಪರ ಚಿಂತನೆಯ ವ್ಯಕ್ತಿ. ಆ ಕಾರಣಕ್ಕಾಗಿಯೇ ಸಚಿವ ಸತೀಶ್ ಪರ ಯತೀಂದ್ರ ಬ್ಯಾಟ್ ಬೀಸಿದ್ರ. ಸಿದ್ದು ಬಿಟ್ರೆ ಸತೀಶ್ ಜಾರಕಿಹೊಳಿಗೆ ಪರ್ಯಾಯನ ಹಾಗಾದ್ರೆ ಆಲ್ಟರ್ನೇಟಿವ್ ನಾಯಕನಾಗಿ ಕಾಣ್ತಾ ಇದ್ದಾರೆ ಯತೀಂದ್ರ. ಈ ಪ್ರಶ್ನೆಗಳಿಂದ ಮುನ್ನೆಲೆಗೆ ಬರ್ತಾ ಇದೆ ಸೀಟ್ ಚೇಂಜ್ನ ಟಾಪಿಕ್. CM ಸಿದ್ದರಾಮಯ್ಯ ಕುರ್ಚಿಯಿಂದ ಕೆಳಗೆ ಇಳಿದು ಬಿಟ್ರೆ ಸಿದ್ದುಗೆ ಸತೀಶ್ ಜಾರಕಿಹೊಳಿಯೇ ಉತ್ತರಾಧಿಕಾರಿಯ ಹಾಗಾದ್ರೆ ಯತೀಂದ್ರ ಮಾತಿನಿಂದ ಈ ಅಂಶ ಸ್ಪಷ್ಟ ಸುಸ್ಪಷ್ಟ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಇನ್ನು ನವೆಂಬರ್ನಲ್ಲಿ ಕ್ರಾಂತಿ ಇಲ್ಲ ಅಂತ ಕೆಲ ನಾಯಕರು ಕೂಡ ಈಗಾಗಲೇ ಬ್ಯಾಟಿಂಗ್ ಬೀಸ್ತಾ ಇರೋದನ್ನ ಕೂಡ ನೋಡ್ತಾ ಇದ್ದೀರಾ. ಬೇರೆ ಯಾವ ವಾಹಿನಿಯೂ ಕೂಡ ಬಿತ್ತರಿಸದಂತಹ ಕಂಪ್ಲೀಟ್ ಕವರೇಜ್ ವರದಿಯನ್ನ ಕೂಡ ನಿಮ್ಮ ಮುಂದೆ ಇಟ್ಟಿದ್ವಿ. ಕ್ರಾಂತಿ ಆಗೇ ಆಗತ್ತೆ ಅನ್ನುವಂತಹ ಒಂದು ಕಡೆ ಭರವಸೆಯನ್ನ ಕೂಡ ನಾವು ವ್ಯಕ್ತಪಡಿಸಿದ್ವಿ. ಅದಕ್ಕೆ ಸಂಬಂಧಪಟ್ಟಂತೆ ಪೂರಕ ಪುಷ್ಟಿಯನ್ನ ಕೊಡ್ತಾ ಇದೆ ಯತೀಂದ್ರ ಅವರ ಆ ಮಾತು. ಅಂದ್ರೆ ಇತ್ತೀಚೆಗೆ ನೋಡ್ತಾ ಇರುವ ಹಾಗೆ CM ಸಿದ್ದರಾಮಯ್ಯ ಅವರು ಕೂಡ ಅಷ್ಟರ ಮಟ್ಟಿಗೆ ಹೇಳಿಕೊಳ್ಳುವಷ್ಟರ ಮಟ್ಟಿಗೆ ಆಕ್ಟಿವ್ ಆಗಿ ಇಲ್ಲದೆ ಇರೋದು ಕೂಡ ಕಾಣಿಸ್ತಾ ಇದೆ. ಸಂಬಂಧಪಟ್ಟಂತೆ ಎಲ್ಲೋ ಒಂದು ಕಡೆ ರಾಜಕೀಯ ಜೀವನದಿಂದ ನಿವೃತ್ತಿಯನ್ನ ಪಡ್ಕೊಳ್ಳಬಹುದು ಅನ್ನುವಂತಹ ಕೆಲವೊಂದಷ್ಟು ಚರ್ಚೆಗಳು ಕೂಡ ಆಗ್ತಾ ಇದೆ. ಇಫ್ ಇನ್ ಕೇಸ್ ಸಿದ್ದರಾಮಯ್ಯ ಅವರು ತಮ್ಮ ಸ್ಥಾನದಿಂದ ಇಳಿದ್ರೆ ಅವರ ರೀತಿಯಲ್ಲಿ ಚಿಂತನೆ ಮಾಡುವಂತಹ ಈಗಾಗಲೇ ರಾಜ್ಯದಲ್ಲಿ ಮಾಸ್ ಲೀಡರ್ ಅಂತ ಅನಿಸ್ಕೊಂಡಿದ್ದಾರೆ. ಹೇಳ್ಬೇಕು ಅಂದ್ರೆ ಅಹಿಂದ ನಾಯಕ ಅಂತ ಅನಿಸ್ಕೊಂಡಿದ್ದಾರೆ. ಆ ಒಂದು ಸ್ಥಾನಕ್ಕೆ ಮತ್ತೊಬ್ಬ ನಾಯಕರನ್ನ ಹುಡುಕಾಟ ನಡೆಸಿದ್ರೆ ಯಾರು ಕೂಡ ಸಿಗೋದಿಲ್ಲ. ಆದ್ರೆ ಸತೀಶ್ ಜಾರಕಿಹೊಳಿ ಅವರು ಎಲ್ಲೋ ಒಂದು ಕಡೆ ಸಿದ್ದರಾಮಯ್ಯ ಅವರ ಉತ್ತರದಾಯಕತ್ವವನ್ನು ವಹಿಸಿಕೊಳ್ಳುವಂತ ಸಾಧ್ಯತೆ ಇದೆಯಾ ಅನ್ನುವಂತ ಕೆಲವೊಂದಷ್ಟು ಟಾಕ್ ಕೂಡ ನಡೀತಾ ಇದೆ. ಆ ಕಾರಣಕ್ಕಾಗಿಯೇ ಸಚಿವ ಸತೀಶ್ ಜಾರಕಿಹೊಳಿ ಅವರ ಪರವಾಗಿ ಯತೀಂದ್ರ ಬ್ಯಾಟ್ ಬೀಸಿದ್ರಾ ಅನ್ನುವಂತ ಪ್ರಶ್ನೆಗಳು ಕೂಡ ಕಾಣ್ತಾ ಇರೋದು. ಜೊತೆಗೆ ಆಲ್ಟರ್ನೇಟಿವ್ ನಾಯಕನಾಗಿ ಕೂಡ ಕಾಣಿಸ್ಕೊಳ್ತಾ ಇದ್ದಾರೆ ಅಂತ. ಯಾವತ್ತೂ ಕೂಡ ಯತೀಂದ್ರ ಅವರು CM ಬದಲಾವಣೆಯ ವಿಚಾರವಾಗಲಿ ಅಥವಾ ಅಧಿಕಾರದ ಹಂಚಿಕೆಯ ವಿಚಾರವನ್ನಾಗಲಿ ಇಲ್ಲಿವರೆಗೂ ಕೂಡ ಮಾತನಾಡಿರಲಿಲ್ಲ. ಆದರೆ ಈಗ ಎಲ್ಲೋ ಒಂದು ಕಡೆ ಸತೀಶ್ ಜಾರಕಿಹೊಳಿ ಅವರ ಪರವಾಗಿ ಬ್ಯಾಟಿಂಗ್ ಬೀಸಿರೋದು ಒಂದು ಕಡೆ ಒಳಗೊಳಗೆ ಏನೋ ನಡೀತಾ ಇದೆ. ಹೈಕಮಾಂಡ್ ಕೂಡ ಯಾಕಂತ ಹೇಳಿದ್ರೆ ಏನೇ ವಿಚಾರ ನಡೆದ್ರೂ ಕೂಡ ಹೈಕಮಾಂಡ್ ಗಮನಕ್ಕೆ ಬಾರದೆ ಕೈಪಾಳ್ಯದಲ್ಲಾಗಲಿ ಅಥವಾ ಬೇರೆ ಯಾವುದೇ ಪಕ್ಷದಲ್ಲಾಗಲಿ ಇಷ್ಟೊಂದು ನೇರವಾಗಿ ರೋಷಾವೇಶವಾಗಿ ಮಾತನಾಡೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಒಳಗೊಳಗೆ ಚದುರಂಗದಾಟ ಬಲು ಜೋರಾಗೆ ನಡೀತಾ ಇದೆ ಅನ್ನೋದು ಮಾತ್ರ ಗೊತ್ತಾಗ್ತಾ ಇದೆ. ಉತ್ತರಾಧಿಕಾರಿಯಾಗಿ ಸಿದ್ದು ಅವರ ಬದಲಾಗಿ ಸತೀಶ್ ಜಾರಕಿಹೊಳಿ ಅವರೇ ಮುಂದುವರಿತಾರಾ ಅನ್ನುವ ಪ್ರಶ್ನೆಯೂ ಕೂಡ ದಟ್ಟವಾಗಿದೆ. ರಾಯಭಾಗ ಕಾರ್ಯಕ್ರಮದಲ್ಲಿ ಯತೀಂದ್ರ ಸಿದ್ದರಾಮಯ್ಯ ಬಾಂಬ್ ಸ್ಫೋಟಿಸಿದ್ದಾರೆ. ಮಾತಿನ ಮೂಲಕ ನಮ್ಮ ತಂದೆಯವರು ರಾಜಕೀಯದ ಕೊನೆಯಲ್ಲಿದ್ದಾರೆ. ವೈಚಾರಿಕವಾಗಿ ಪ್ರಗತಿಪರ ತತ್ವದ ಲೀಡರ್ ಬೇಕಾಗಿದೆ ಪಕ್ಷಕ್ಕೆ. ಸತೀಶ್ ಈ ಜವಾಬ್ದಾರಿಯನ್ನ ನಿಭಾಯಿಸ್ತಾರೆ. ಅವರು ಮಾದರಿಯಾಗಿ ನಮ್ಮನ್ನ ಮುನ್ನಡೆಸ್ತಾರೆ. ಬೆಳಗಾವಿಯ ಕಪ್ಪಲಗುದ್ದಿಯಲ್ಲಿ ಯತೀಂದ್ರ ಬ್ಲಾಸ್ಟ್ ಆಗಿ ಮಾತನಾಡಿದ್ದಾರೆ. ಕನಕದಾಸರ ಮೂರ್ತಿ ಲೋಕಾರ್ಪಣೆಯ ಕಾರ್ಯಕ್ರಮ ಇತ್ತು. ಸಮಾರಂಭದಲ್ಲಿ ಯತೀಂದ್ರ ಮಾತಿನ ಸಂಚಲನ ರಾಜಕೀಯ ಸಂಚಲನಕ್ಕೂ ಕಾರಣವಾಗ್ತಾ ಇದೆ. ಯತೀಂದ್ರ ಮಾತಿಂದ ಸತೀಶ್ಗೆ CM ಪಟ್ಟ ಹತ್ತಿರವಾಗ್ತಿದ್ಯಾ?
ಈ ಪ್ರಶ್ನೆ ಮೂಡ್ತಾ ಇರೋದು. ಅದು ಏನೇ ಇರಲಿ, ಆದರೆ ಕೈಪಾಳ್ಯದಲ್ಲಿ ಒಳಗೊಳಗೆ ಚದುರಂಗದಾಟ ಏನೇ ಇದ್ರೂ ಕೂಡ ಯಾವುದಾದ್ರೂ ಒಬ್ಬ ನಾಯಕ ಗೊತ್ತೋ ಗೊತ್ತಿಲ್ಲದಂತೆಯೋ ಅರಿವಿದ್ದೋ ಅರಿವಿಲ್ಲದಂತೆಯೋ ಈ ರೀತಿಯಾದಂತಹ ಸ್ಟೇಟ್ಮೆಂಟ್ಗಳನ್ನು ಕೊಡ್ತಾ ಇರ್ತಾರೆ. ಸಂಬಂಧಪಟ್ಟಂತೆ ಕೆಲವೊಂದಷ್ಟು ಮಾತುಗಳು ನಿಜವಾಗಿರುವುದನ್ನು ಕೂಡ ನಾವು ನೋಡ್ತಾ ಇದ್ದೀವಿ. ಆದರೆ ಇಲ್ಲಿವರೆಗೂ ಟೆಂಪಲ್ ರನ್ ಮಾಡೋದ್ರಿಂದ ಹಿಡಿದು ಹೈಕಮಾಂಡ್ನ ಅಂಗಳ ತಲುಪಿ ತಮ್ಮ ಪ್ರೋಗ್ರೆಸಿವ್ ರಿಪೋರ್ಟ್ ಏನಿದೆ ಎಲ್ಲವನ್ನ ತೋರಿಸೋದ್ರ ಮೂಲಕ ಒಂದು ಕಡೆ ಅಧಿಕಾರದ ಚುಕ್ಕಾಣಿಯನ್ನ DCM DK ಶಿವಕುಮಾರ್ ಅವರು ಹಿಡಿಬಹುದು ಅನ್ನುವಂತಹ ಕೆಲವೊಂದಷ್ಟು ಊಹಾಪೋಹಗಳಿಗೆ ತೆರೆ ಎಳೆಯುವಂತಾಗಿದೆ ಯತೀಂದ್ರ ಅವರ ಮಾತು. ನಿನ್ನೆ ರಾಯಬಾಗ ಕಾರ್ಯಕ್ರಮದಲ್ಲಿ ಯತೀಂದ್ರ ಅವರು ಮಾತಿನ ಬಾಂಬ್ ಸ್ಫೋಟಿಸಿದ್ದಾರೆ. ಇಲ್ಲಿವರೆಗೂ ಸುಮ್ಮನಿದ್ದ ಯತೀಂದ್ರ ಅವರು ಇನ್ನು ಮುಂದೆ ರಾಜಕೀಯ ನಿವೃತ್ತಿಯನ್ನ ಅವರ ತಂದೆ ಅಂದ್ರೆ ಸಿದ್ದರಾಮಯ್ಯ ಅವರು ಏನಾದರೂ ಪಡ್ಕೊಂಡ್ರೆ ಮುಂದಿನ ದಿನಗಳಲ್ಲಿ ನಮ್ಮನ್ನ ಮುನ್ನಡೆಸುವಂತಹ ಶಕ್ತಿ ಇರೋದು ಜಾರಕಿಹೊಳಿ ಅವರಿಗೆ ಮಾತ್ರ, ಸತೀಶ್ ಜಾರಕಿಹೊಳಿ ಅವರಿಗೆ ಮಾತ್ರ. ಅವರು ನಮ್ಮನ್ನ ಮಾದರಿಯಾಗಿ ಮುನ್ನಡೆಸ್ತಾರೆ ಅಂತ ಬೆಳಗಾವಿಯ ಕಪ್ಪಲಗುದ್ದಿಯಲ್ಲಿ ಯತೀಂದ್ರ ಅವರು ಮಾತನಾಡಿರೋದು ಮತ್ತಷ್ಟು ರಾಜಕೀಯ ಪಡಸಾಲೆಯಲ್ಲಿ ಚರ್ಚೆಗೆ ಗ್ರಾಸವಾಗ್ತಾ ಇರೋದು. ಇವತ್ತು ತಂದೆಯವರು ಈಗ ಇನ್ನೇನು ರಾಜಕೀಯ ಕೊನೆಗಾಲದಲ್ಲಿ ಇದ್ದಾರೆ, ಅವರ ರಾಜಕೀಯ ಬದುಕಿನ ಕೊನೆ ಘಟ್ಟದಲ್ಲಿದ್ದಾರೆ. ಅಂತ ಸಮಯದಲ್ಲಿ ಈ ರೀತಿ ವೈಚಾರಿಕವಾಗಿ ಪ್ರಗತಿಪರವಾದಂತಹ ಸಿದ್ಧಾಂತ ಇಟ್ಕೊಂಡಿರೋರಿಗೆ ಮಾರ್ಗದರ್ಶನ ಮಾಡೋದಕ್ಕೆ, ಅವ್ರಿಗೆ ನೇತೃತ್ವ ವಹಿಸ್ಕೊಳ್ಳೋಕೆ ಒಬ್ರು ನಾಯಕರು ಬೇಕು. ಜಾರಕಿಹೊಳಿ ಅವರು ಅಂತ ಒಂದು ಜವಾಬ್ದಾರಿಯನ್ನು ವಹಿಸ್ಕೋತಾರೆ. ಕಾಂಗ್ರೆಸ್ ಪಕ್ಷ ಸಿದ್ಧಾಂತ ನಂಬಿಕೆ ಇಟ್ಕೊಂಡಿರುವಂತ ಎಲ್ಲ ರಾಜಕಾರಣಿಗಳಿಗೆ, ಯುವ ನಾಯಕರಿಗೆ ಅವ್ರು ಮಾದರಿಯಾಗಿ ನಮ್ಮನ್ನು ಮುನ್ನಡೆಸ್ತಾರೆ ಅನ್ನೋ ಒಂದು ನಂಬಿಕೆ ನನಗಿದೆ. ಸೊ ಹಾಗಾಗಿ ಈ ರೀತಿ ಒಂದು ತತ್ವಬದ್ಧತೆ ಇರುವಂತಹ ನಾಯಕ ಸಿಗೋದು ಬಹಳ ಕಷ್ಟ. ಅಂತ ಕೆಲಸನ ಜಾರಕಿಹೊಳಿ ಮಾಡ್ತಿದ್ದಾರೆ. ಅಂತ ಕೆಲಸ ಮುಂದುವರಿಸಲಿ ಅಂತ ಹೇಳಿ ನಾನು ಕೇಳ್ಕೊಳ್ತಾ, ಮತ್ ಇವತ್ತು ತಂದೆಯವರು ಈಗ ಇನ್ನೇನು ರಾಜಕೀಯ ಕೊನೆಗಾಲದಲ್ಲಿ ಇದ್ದಾರೆ, ಅವರ ರಾಜಕೀಯ ಬದುಕಿನ ಕೊನೆ ಘಟ್ಟದಲ್ಲಿದ್ದಾರೆ. ಅಂತ ಸಮಯದಲ್ಲಿ ಈ ರೀತಿ ವೈಚಾರಿಕವಾಗಿ ಪ್ರಗತಿಪರವಾದಂತಹ ಸಿದ್ಧಾಂತ ಇಟ್ಕೊಂಡಿರೋರಿಗೆ ಮಾರ್ಗದರ್ಶನ ಮಾಡೋದಕ್ಕೆ, ಅವ್ರಿಗೆ ನೇತೃತ್ವ ವಹಿಸ್ಕೊಳ್ಳೋಕೆ ಒಬ್ರು ನಾಯಕರು ಬೇಕು. ಜಾರಕಿಹೊಳಿ ಅವರು ಅಂತ ಒಂದು ಜವಾಬ್ದಾರಿಯನ್ನು ವಹಿಸ್ಕೋತಾರೆ. ಕಾಂಗ್ರೆಸ್ ಪಕ್ಷ ಸಿದ್ಧಾಂತ ನಂಬಿಕೆ ಇಟ್ಕೊಂಡಿರುವಂತ ಎಲ್ಲ ರಾಜಕಾರಣಿಗಳಿಗೆ, ಯುವ ನಾಯಕರಿಗೆ ಅವ್ರು ಮಾದರಿಯಾಗಿ ನಮ್ಮನ್ನು ಮುನ್ನಡೆಸ್ತಾರೆ ಅನ್ನೋ ಒಂದು ನಂಬಿಕೆ ನನಗಿದೆ. ಸೊ ಹಾಗಾಗಿ ಈ ರೀತಿ ಒಂದು ತತ್ವಬದ್ಧತೆ ಇರುವಂತಹ ನಾಯಕ ಸಿಗೋದು ಬಹಳ ಕಷ್ಟ. ಅಂತ ಕೆಲಸನ ಜಾರಕಿಹೊಳಿ ಮಾಡ್ತಿದ್ದಾರೆ. ಅಂತ ಕೆಲಸ ಮುಂದುವರಿಸಲಿ ಅಂತ ಹೇಳಿ ನಾನು ಕೇಳ್ಕೊಳ್ತಾ, ಗಮನಿಸ್ತಾ ಇದ್ರಿ ಯತೀಂದ್ರ ಅವರು ಇಲ್ಲಿವರೆಗೂ CM ಅಧಿಕಾರದ ಸ್ಥಾನದ ಕುರಿತಾಗಿ ಎಲ್ಲೂ ಮಾತನಾಡಿರಲಿಲ್ಲ. ಆದರೆ ನಿನ್ನೆ ಕನಕದಾಸರ ಮೂರ್ತಿ ಲೋಕಾರ್ಪಣೆಯ ಕಾರ್ಯಕ್ರಮದಲ್ಲಿ ಮಾತನಾಡ್ತಾ ಇದ್ದದ್ದನ್ನು ಗಮನಿಸ್ತಾ ಇದ್ರಿ. ಅಂದರೆ CM ಸಿದ್ದರಾಮಯ್ಯ ಅವರು ರಾಜಕೀಯವಾದಂತಹ ನಿವೃತ್ತಿಯನ್ನು ಪಡ್ಕೊಂಡ ನಂತರದಲ್ಲಿ ಇನ್ನು ಉತ್ತರಾಧಿಕಾರದ ಕೆಲಸವನ್ನು ಸತೀಶ್ ಜಾರಕಿಹೊಳಿ ಅವರು ಮುಂದುವರಿಸ್ತಾರೆ, ನಮ್ಮನ್ನು ಮಾದರಿಯಾಗಿ ಕರೆದೊಯ್ತಾರೆ ಅನ್ನುವಂತಹ ನಂಬಿಕೆ ಇದೆ ಅಂತ ಮಾತನಾಡ್ತಾ ಇದ್ರು. ಇದು ರಾಜಕೀಯ ಚರ್ಚೆಗೆ ಕಾರಣವಾಗ್ತಾ ಇರೋದು.